ಓಕೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಮಂಜುನಾಥ್ ಸರ್. ಇವತ್ತೇನ್ ಮಾಡೋದಂದ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಿಇಟಿ, ಟಿಇಟಿ, SDA, FDA ಮತ್ತು PCಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸೈನ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಯಾವ್ದು ಕುರಿತು ಡಿಸ್ಕಷನ್ ಮಾಡೋಣ ಅಂತಂದ್ರ ವಾಣಿಜ್ಯ ಬಳಕೆಯ ಅನಿಲಗಳಂತೆ. ನೋಡ್ರಿ, ಈಗ ನಾವು ವಾಣಿಜ್ಯ ಬಳಕೆಯ ಅನಿಲಗಳು, ಇಲ್ಲಿ ವಾಣಿಜ್ಯ ಬಳಕೆಯ ಅನಿಲಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಕಂಡುಬರುವುದು ಯಾವುದಂದ್ರ ಪೆಟ್ರೋಲಿಯಂ. ಹಾಗಾದ್ರೆ ಇಲ್ಲಿ ನಾವು ಪೆಟ್ರೋಲಿಯಂ ನೋಡಿದಾಗ ಇಲ್ಲಿ ಫಸ್ಟ್ ಕ್ವಶನ್ ಆಗೈತಿ 2015 ಮೊರಾರ್ಜಿ ದೇಸಾಯಿ ಕ್ವಶನ್ ಆಗೈತಿ. ಯಾವ ರೀತಿ ಅಂತಂದ್ರ ಪೆಟ್ರೋಲಿಯಂ ಎಂಬುದು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಪೆಟ್ರೋಲಿಯಂ ಎಂಬುದು ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ನೋಡಿ, 2015 ಮೊರಾರ್ಜಿ ದೇಸಾಯಿ ಕ್ವಶನ್ ಆಗೈತಿ. ಪೆಟ್ರೋಲಿಯಂ ಎಂಬುದು ಯಾವ ಭಾಷೆಯಿಂದ ಅಂತಂದ್ರ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಯಾವ ಎರಡು ಪದಗಳಿಂದ ಅಂತಂದ್ರ ಒಂದು ಪೆಟ್ರೋ, ಇನ್ನೊಂದು ಏನಂತಂದ್ರ ಆಲಿಯಂ ಅಂತ ಹೇಳಿ. ಪೆಟ್ರೋ ಅಂದ್ರೆ ಏನಂತ ಹೇಳಿ ಅರ್ಥ ಅಂದ್ರ ಬಂಡೆಗಲ್ಲು. ಪೆಟ್ರೋ ಅಂದ್ರ ಬಂಡೆಗಲ್ಲು, ಆಲಿಯಂ ಅಂದ್ರ ಎಣ್ಣೆ. ಆಲಿಯಂ ಅಂದ್ರ ಎಣ್ಣೆ ಅಂದ್ರ ಬಂಡೆಗಲ್ಲಿನಿಂದ ತೆಗೆದ ಖನಿಜ ತೈಲವೇ ಯಾವುದು ಅಂತಂದ್ರ ಪೆಟ್ರೋಲಿಯಂ. ಬಂಡೆಗಲ್ಲಿನಿಂದ ತೆಗೆದ ಖನಿಜ ತೈಲವೇ ಯಾವುದಂದ್ರ ಪೆಟ್ರೋಲಿಯಂ. ಹಾಗಾದ್ರೆ ಪೆಟ್ರೋಲಿಯಂ ಎಂಬುದು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆ. ಲ್ಯಾಟಿನ್ ಭಾಷೆಯ ಯಾವ ಎರಡು ಪದಗಳು ಅಂತಂದ್ರ ಒಂದು ಪೆಟ್ರೋ, ಇನ್ನೊಂದು ಆಲಿಯಂ. ಪೆಟ್ರೋ ಅಂದ್ರ ಬಂಡೆಗಲ್ಲು, ಆಲಿಯಂ ಅಂದ್ರ ಎಣ್ಣೆ. ಅಂದ್ರ ಬಂಡೆಗಲ್ಲಿನಿಂದ ತೆಗೆದ ಖನಿಜ ತೈಲವನ್ನು ನಾವು ಏನಂತ ಕರಿತೀವಿ? ಪೆಟ್ರೋಲಿಯಂ ಅಂತ ಕರಿತೀವಿ. ಹಾಗಾದ್ರೆ ಪೆಟ್ರೋಲಿಯಂ ನಲ್ಲಿರುವ ಕಲ್ಮಶಗಳನ್ನು, ಪೆಟ್ರೋಲಿಯಂ ನಲ್ಲಿರುವ ವಿವಿಧ ಕಲ್ಮಶಗಳನ್ನು ಬೇರ್ಪಡಿಸಲು ಬಳಸುವಂತದ್ದು ಯಾವುದಂದ್ರ ಒಂದು ಗಂಧಕಾಮ್ಲ. ನೋಡಿ, ಗಂಧಕಾಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಪೆಟ್ರೋಲಿಯಂ ನಲ್ಲಿರುವ ವಿವಿಧ ಕಲ್ಮಶಗಳನ್ನು ಪ್ರತ್ಯೇಕಿಸಲು ಏನನ್ನು ಬಳಕೆ ಮಾಡ್ತಾರಂದ್ರ ಒಂದು ಗಂಧಕಾಮ್ಲವನ್ನು ಬಳಕೆ ಮಾಡ್ತಾರೆ. ಇನ್ನೊಂದು ಯಾವುದು ಅಂತಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಬಳಕೆ ಮಾಡ್ತಾರ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರ LPG ಅಂತ ನೋಡೋಣ. LPG ಅಂದ್ರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPG ಅಂದ್ರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂದ್ರ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಅದೇ ರೀತಿಯಾಗಿ ನೋಡ್ರಿ, ಫಸ್ಟ್ ಕ್ವಶನ್ ಆಗ್ತದೆ ಇಲ್ಲಿ, LPG ಯಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವಂದ್ರೆ? LPG ಯಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವಂದ್ರ ಬ್ಯೂಟೇನ, ಪ್ರೊಪೇನ, ಮೀಥೇನ್. LPG ಯಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವಂದ್ರ ಬ್ಯೂಟೇನ, ಪ್ರೊಪೇನ, ಮೀಥೇನ್. ಅದೇ ರೀತಿ LPG ಸೋರುವಿಕೆಯನ್ನು ಪತ್ತೆ ಹಚ್ಚಲು ಬಳಸುವಂತಹ ರಾಸಾಯನಿಕ ಯಾವುದು ಅಂತಂದ್ರ ಇಥೈಲ್ ಮರ್ ಕ್ಯಾಪ್ಟನ್. ಇಥೈಲ್ ಮರ್ ಕ್ಯಾಪ್ಟನ್. ಇಥೈಲ್ ಮರ್ ಕ್ಯಾಪ್ಟನ್. ನೋಡ್ರಿ, LPG ಸೋರುವಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದಂದ್ರೆ ಇಥೈಲ್ ಮರ್ ಕ್ಯಾಪ್ಟನ್. ಇದರ ಸಮೀಕರಣ ಏನಂದ್ರ C2H5SH. C2H5SH. ಇಥೈಲ್ ಮರ್ ಕ್ಯಾಪ್ಟನ್ ನ ಸಮೀಕರಣ ಏನಂತಂದ್ರ C2H5SH. LPG ಯಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವಂದ್ರ ಬ್ಯೂಟೇನ, ಪ್ರೊಪೇನ, ಮೀಥೇನ್. LPG ಸೋರುವಿಕೆಯನ್ನು ಪತ್ತೆ ಹಚ್ಚಲು ಏನ್ ಮಾಡ್ತಾರಂದ್ರ ಇಥೈಲ್ ಮರ್ ಕ್ಯಾಪ್ಟನ್. ಅದರ ಅಣುಸೂತ್ರ ಏನಂತಂದ್ರ C2H5SH. ಅದೇ ರೀತಿಯಾಗಿ SDA ಕ್ವಶನ್ ಆಗೈತಿ. ಯಾವ್ದಂತಂದ್ರ ಸಿಗರೆಟ್ ಲೈಟರ್ಗಳಲ್ಲಿ ತುಂಬುವಂತ ಅನಿಲ ಯಾವುದು ಅಂತ ಕ್ವಶನ್ ಆಗೈತಿ? ಬ್ಯೂಟೇನ್. ಸಿಗರೆಟ್ ಲೈಟರ್ಗಳಲ್ಲಿ ತುಂಬುವಂತ ಅನಿಲ ಯಾವುದಂದ್ರ ಬ್ಯೂಟೇನ್. ಅದೇ ರೀತಿಯಾಗಿ ನಮಗ 1984ರಲ್ಲಿ ಒಂದು ಅನಿಲ ದುರಂತ ಸಂಭವಿಸಿತು. ಯಾವಾಗಂದ್ರ 1984ರಲ್ಲಿ ಎಲ್ಲಿ ಅಂತಂದ್ರ ಭೂಪಾಲ್ ಅನಿಲ ದುರಂತ. ನೋಡ್ರಿ, ಈ ಭೂಪಾಲ್ ಅನಿಲ ದುರಂತ ಸಂಭವಿಸಿದ್ದು ಯಾವಾಗ ಅಂತಂದ್ರ 1984ರಲ್ಲಿ. ಆ ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದಂದ್ರ ಮಿಥೈಲ್ ಐಸೋಸೈನೇಟ್. ನೋಡ್ರಿ, 2021 KPSC ಗ್ರೂಪ್ ಸಿ ಕ್ವಶನ್ ಆಗೈತಿ. ನೋಡ್ರಿ, ಭೋಪಾಲ್ ಅನಿಲ ದುರಂತ ಸಂಭವಿಸಿದ್ದು ಯಾವಾಗ? 1984. ಅಲ್ಲಿ ಸೋರಿಕೆಯಾದ ಅನಿಲ ಯಾವುದು ಅಂತೇಳಿ 2021 KPSC ಗ್ರೂಪ್ ಸಿ ಕ್ವಶನ್ ಆಗೈತಿ. ಮಿಥೈಲ್ ಐಸೋಸೈನೇಟ್. ಯಾವ ಐಸೋಸೈನೇಟ್ ಅಂದ್ರ ಮಿಥೈಲ್ ಐಸೋಸೈನೇಟ್.
ಅದೇ ರೀತಿಗೆ ಇತ್ತೀಚೆಗೆ ಯಾವಾಗ ಅಂತಂದ್ರ 2020 ಮೇ 7ರಂದು ಏನಂತಂದ್ರ ಎಲ್ಲಿಂತಂದ್ರ ವಿಶಾಖಪಟ್ಟಣದ ವೆಂಕಟಾಪುರದಲ್ಲಿ ಬಳಿ ಒಂದು ಅನಿಲದ ಸೋರಿಕೆ ಆಯಿತು. ಯಾವುದಂದ್ರ ಸ್ಟೈರಿನ್ ಅನ್ನುವಂತ ಅನಿಲ. ನೋಡ್ರಿ 2020 ಮೇ 7ರಂದು ವಿಶಾಖಪಟ್ಟಣದ ವೆಂಕಟಾಪುರದಲ್ಲಿ ಯಾವ ಅನಿಲ ಸೋರಿಕೆ ಆಯ್ತಂದ್ರ ಸ್ಟೈರಿನ್ ಅನ್ನುವಂತ ಅನಿಲ. ಅದೇ 1984 ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದಂದ್ರ ಮಿಥೈಲ್ ಐಸೋಸೈನೇಟ್. ವೆಂಕಟಾಪುರದಲ್ಲಿ ಸ್ಟೈರಿನ್ ಅನ್ನುವಂತ ಅನಿಲ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತಂದ್ರ CNG ಅಂತ ನೋಡ್ತೀವಿ. CNG ಅಂತಂದ್ರ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರ ಸಂಕುಚಿತ ನೈಸರ್ಗಿಕ ಅನಿಲ. 2019 SDA ಕ್ವಶನ್ ಆಗೈತಿ. 2019 SDA ಕ್ವಶನ್, ಒತ್ತಿಟ್ಟ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ? ಒತ್ತಿಟ್ಟ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರ CNG ಗೆ. ಅಂದ್ರ ಸಂಕುಚಿತ ನೈಸರ್ಗಿಕ ಅನಿಲವನ್ನು ಏನಂತ ಹೇಳ್ತಾರ? ಒತ್ತಿಟ್ಟ ಅನಿಲ ಅಂತ ಹೇಳ್ತಾರ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. CNG ಅಂದ್ರ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದಕ್ಕೆ ಒತ್ತಿಟ್ಟ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ ಅಂತೇಳಿ SDA ಕ್ವಶನ್ ಆಗಿತ್ತು. ಅದು ಯಾವುದು ಅಂತಂದ್ರ CNG ಅನ್ನುವಂತ ಅನಿಲ. ಅದೇ ರೀತಿಗೆ CNG ಯಲ್ಲಿ ಕಂಡು ಬರುವಂತಹ ಅನಿಲ ಯಾವುದು ಕೇಳಿದ್ರ ಮೀಥೇನ ಕ್ವಶನ್ ಆಗೈತಿ. CNG ಯಲ್ಲಿ ಕಂಡು ಬರುವಂತಹ ಅನಿಲ ಯಾವುದು ಅಂತಂದ್ರ ಮೀಥೇನ. ಅದೇ ರೀತಿಯಾಗಿ ಬಯೋಗ್ಯಾಸ್ ನಲ್ಲಿ ಕಂಡು ಬರುವುದು ನೋಡ್ರಿ. ಬಯೋಗ್ಯಾಸ್ ನಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವುದು ಅಂದ್ರ ಒಂದು ಮೀಥೇನ, ಇನ್ನೊಂದು ಯಾವುದು ಅಂತಂದ್ರ ಕಾರ್ಬನ್ ಡೈ ಆಕ್ಸೈಡ್. ಕಾರ್ಬನ್ ಡೈ ಆಕ್ಸೈಡ್. ಬಯೋಗ್ಯಾಸ್ ನಲ್ಲಿ ಕಂಡು ಬರುವಂತಹ ಅನಿಲ ಯಾವುದು ಅಂದ್ರ ಮೀಥೇನ ಮತ್ತು ಕಾರ್ಬನ್ ಡೈ ಆಕ್ಸೈಡ್. ಅದೇ ರೀತಿಯಾಗಿ ಇಲ್ಲಿ ನಾವು ಏನ್ ಮಾಡ್ತೇವೆ, ಬಯೋಗ್ಯಾಸ್ ನಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಮತ್ತು ಮೀಥೇನ್ ಅಂತ ನೋಡಿದೆವು. ಇಲ್ಲಿ ಮೀಥೇನ್ ಒಂದು ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ಅನಿಲ ಅಂತ ಹೇಳ್ತೇವೆ ನೋಡ್ರಿ. ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ಅನಿಲ ಅಂತ ನಾವು ಯಾವ್ದನ್ನು ಕರಿತೀವಿ ಅಂದ್ರ ಮೀಥೇನಿಗೆ ಕರಿತೀವಿ. ಅದೇ ರೀತಿಯಾಗಿ ನಾವು ಇನ್ನೊಂದು ಏನಂದ್ರ ಮೀಥೇನ್ ಕೃತಕವಾಗಿ ತಯಾರಿಸಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂದ್ರ ಸೋಡಿಯಂ ಅಸಿಟೇಟ್ ಮತ್ತು ಸೋಡಾ ಲೈಮ್ ಅನ್ನು ತೆಗೆದುಕೊಂಡು ಕಾಯಿಸಿದಾಗ, ಸೋಡಿಯಂ ಅಸಿಟೇಟ್ ಮತ್ತು ಸೋಡಾ ಲೈಮ್ ಅನ್ನು ತೆಗೆದುಕೊಂಡು ಕಾಯಿಸಿದಾಗ ನಮಗೆ ಏನು ದೊರೀತದ ಅಂತಂದ್ರ ಮೀಥೇನ್ ದೊರೀತದ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಅಂದ್ರೆ ಸಸ್ಯಗಳನ್ನು ವಿಘಟಿಸುವುದರ ಮೂಲಕ, ಬ್ಯಾಕ್ಟೀರಿಯಾಗಳು ಸಸ್ಯಗಳನ್ನು ವಿಘಟಿಸುವುದರ ಮೂಲಕ ಏನನ್ನು ಉತ್ಪತ್ತಿ ಮಾಡ್ತಾವ ಅಂತಂದ್ರ ಮೀಥೇನ್ ಅನ್ನು ಉತ್ಪತ್ತಿ ಮಾಡ್ತಾವ. ನೋಡ್ರಿ, ಈ ಮೀಥೇನ್ ಎಲ್ಲಿ ದೊರೀತದ ಅಂತಂದ್ರ ಜೌಗು ನೆಲದಲ್ಲಿ ದೊರೀತದ. ನೋಡ್ರಿ, ಮೀಥೇನ್ ಜೌಗು ನೆಲದಲ್ಲಿ ದೊರೆಯುವುದರಿಂದ ಅಥವಾ ಜೌಗು ಪ್ರದೇಶದಲ್ಲಿ ದೊರೆಯುವುದರಿಂದ ಮೀಥೇನಿಗೆ ಏನಂತ ಹೇಳಿ ಕರೀತಾರೆ ಅಂದ್ರ ಜೌಗು ಅನಿಲ ಅಂತ ಹೇಳ್ತಾರೆ. ಯಾವ ಅನಿಲ ಅಂತಂದ್ರ ಜೌಗು ಅನಿಲ. ಮೀಥೇನ್ಗೆ ಜೌಗು ಅನಿಲ ಅಂತ ಹೇಳ್ತಾರೆ. 2021 KPSC ಗ್ರೂಪ್ ಸಿ ಕ್ವಶನ್, ಪ್ರತಿ ವರ್ಷ ಜೌಗು ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಫೆಬ್ರವರಿ 2ರಂದು. ಫೆಬ್ರವರಿ 2ರಂದು ಯಾವ ದಿನಾಚರಣೆ ಅಂತಂದ್ರ ಜೌಗು ದಿನಾಚರಣೆ ಏನ್ ಮಾಡ್ತಾರ ಆಚರಣೆ ಮಾಡ್ತಾರ. ನೋಡ್ರಿ, ಮೀಥೇನ್ ನೋಡಿದಾಗ ಇದು ಕೃತಕವಾಗಿ ತಯಾರಿಸಬೇಕಾದ್ರೆ ಸೋಡಿಯಂ ಅಸಿಟೇಟ್ ಮತ್ತು ಸೋಡಾ ಲೈಮ್ ಅನ್ನು ತೆಗೆದುಕೊಂಡು ಕಾಯಿಸಿದಾಗ ಏನ್ ದೊರೀತದ ಮೀಥೇನ್. ಮೀಥೇನ್ ಏನ್ ದೊರೀತದ ಜೌಗು ನೆಲದಲ್ಲಿ. ಜೌಗು ನೆಲದಲ್ಲಿ ದೊರೆಯುವುದರಿಂದ ಮೀಥೇನ್ಗೆ ಯಾವ ಅನಿಲ ಅಂತ ಕರೀತಾರ ಅಂದ್ರ ಜೌಗು ಅನಿಲ ಅಂತ ಹೇಳಿ ಕರೀತಾರ. ಅದೇ ರೀತಿಯಾಗಿ ಇನ್ನೊಂದು ಏನ್ ನೋಡ್ತೀವಿ ಅಂದ್ರ ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ಅನಿಲ ಅಂತ ಕರೆದ್ರೆ ನಾವು ಯಾವನ್ನ ಕರಿತೀವಿ ಮೀಥೇನ್. ನೋಡ್ರಿ, ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ಅನಿಲ ಅಂದ್ರೆ ಯಾವುದು ಮೀಥೇನ್. ಅದೇ ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ವಿಷಕಾರಿ ಅನಿಲ ಅಂತ ಹೇಳಿದ್ರ ಕಾರ್ಬನ್ ಮೊನಾಕ್ಸೈಡ್. ಯಾವ ಆಕ್ಸೈಡ್? ಕಾರ್ಬನ್ ಮೊನಾಕ್ಸೈಡ್. ಬಣ್ಣವಿಲ್ಲದ, ರುಚಿ ಇಲ್ಲದ ಅನಿಲ ಅಂತಂದ್ರ, ವಾಸನೆ ಇಲ್ಲದ ಅನಿಲ ಅಂದ್ರ ಮೀಥೇನ್. ಅದೇ ಬಣ್ಣವಿಲ್ಲದ, ವಾಸನೆ ಇಲ್ಲದ, ರುಚಿ ಇಲ್ಲದ ವಿಷಕಾರಿ ಅನಿಲ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಯಾವ ಆಕ್ಸೈಡ್? ಕಾರ್ಬನ್. ಇನ್ನ ಆಮ್ಲ ಮಳೆ ಅಂತ ನೋಡ್ತೇವೆ. ಇಲ್ಲಿ ನಾವು ಆಮ್ಲ ಮಳೆ, ಆಸಿಡ್ ರೇನ್ ನೋಡಿದಾಗ ಆಮ್ಲ ಮಳೆಯಲ್ಲಿ ಕಂಡು ಬರುವಂತಹ ಅನಿಲಗಳು ಯಾವುದಂದ್ರ ಒಂದು ನೈಟ್ರೋಜನ್ ಆಕ್ಸೈಡ್, ಇನ್ನೊಂದು ಸಲ್ಫರ್ ಆಕ್ಸೈಡ್ ಅಂತೇಳಿ ಆಮ್ಲ ಮಳೆಯಲ್ಲಿ ಕಂಡು ಬರುವಂತ ಅನಿಲಗಳು ಅಥವಾ ಆಕ್ಸೈಡ್ಗಳು ಅಂತ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಅಂತೇಳಿ.
ಅದೇ ರೀತಿಯಾಗಿ ಇನ್ನ ಕೃತಕವಾಗಿ ಮಳೆಯನ್ನು ಭರಿಸಲು ನೋಡ್ರಿ, ಕೃತಕವಾಗಿ ಮಳೆಯನ್ನು ಭರಿಸಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಸಿಲ್ವರ್ ಅಯೋಡೈಡ್. ಕ್ವಶನ್ ಆಗೈತಿ, ಕೃತಕವಾಗಿ ಮಳೆಯನ್ನು ಭರಿಸಲು ಬಳಸುವಂತ ರಾಸಾಯನಿಕ ಯಾವತ್ತಂದ್ರ ಸಿಲ್ವರ್ ಅಯೋಡೈಡ್. ಅದೇ ರೀತಿಯಾಗಿ ಛಾಯಾಚಿತ್ರಗಳ ತಂತ್ರಜ್ಞಾನದಲ್ಲಿ ಬಳಸುವಂತ ರಾಸಾಯನಿಕ ಯಾವುದಂದ್ರ ಸಿಲ್ವರ್ ಬ್ರೋಮೈಡ್. ನೋಡಿ, ಛಾಯಾಚಿತ್ರಗಳ ತಂತ್ರಜ್ಞಾನದಲ್ಲಿ ಬಳಸುವಂತ ರಾಸಾಯನಿಕ ಯಾವುದಂದ್ರ ಸಿಲ್ವರ್ ಬ್ರೋಮೈಡ್. ಯಾವ ಬ್ರೋಮೈಡ್ ಅಂದ್ರ ಸಿಲ್ವರ್ ಬ್ರೋಮೈಡ್. ಅದೇ ರೀತಿಯಾಗಿ ಮತ್ತೊಂದು ಏನಂತಂದ್ರ ಕೃತಕವಾಗಿ ಹಣ್ಣುಗಳನ್ನು ಹಣ್ಣಾಗಿಸಲು ಬಳಸುವ ರಾಸಾಯನಿಕ. 2015 KS ಕ್ವಶನ್ ನೋಡ್ರಿ, 2015 KS ಕ್ವಶನ್. ಕೃತಕವಾಗಿ ಹಣ್ಣುಗಳನ್ನು ಹಣ್ಣಾಗಿಸಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಇಥ್ಯಾಲಿನ್ ಅಥವಾ ಇಥಿಲಿನ್ ಅಂತ ಕರೀತಾರೆ. ಇಥ್ಯಾಲಿನ್ ಅಥವಾ ಇಥಿಲಿನ್. ಕೃತಕವಾಗಿ ಹಣ್ಣುಗಳನ್ನು ಹಣ್ಣಾಗಿಸಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಇಥ್ಯಾಲಿನ್ ಅಥವಾ ಇಥಿಲಿನ್ ಅಂತಾನೂ ಕರೀತಾರೆ. ಅದೇ ರೀತಿಯಾಗಿ ಮತ್ತೇನಂತಂದ್ರ ಲಾಫಿಂಗ್ ಗ್ಯಾಸ್ ನಗೆಸುವ ಅನಿಲ ಅಂತ ಯಾವ್ದನ್ನು ಕರೀತಾರೆ ಅಂದ್ರ ನೈಟ್ರಸ್ ಆಕ್ಸೈಡ್ಗೆ ನಗೆಸುವ ಅನಿಲ ಅಂತ ಕರೀತಾರ. ಇನ್ನ ಮೃತದೇಹಗಳು ಕೆಡದ ಹಾಗೆ ಇಡುವಂತ ರಾಸಾಯನಿಕ ಯಾವುದಂದ್ರ ಫಾರ್ಮಾಲಿನ್. ನೋಡ್ರಿ, ಫಾರ್ಮಾಲಿನ್. ಮೃತದೇಹಗಳನ್ನು ಕೆಡದ ಹಾಗೆ ಇಡಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಫಾರ್ಮಾಲಿನ್. ನಗೆಸುವ ಅನಿಲ ಅಂತ ಯಾವ್ದನ್ನ ಕರಿತೀವಿ ನಾವು ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ಇನ್ನ ಪೆಪ್ಸಿ ಬಾಟಲ್ಗಳಲ್ಲಿ ಅಥವಾ ತಂಪು ಪಾನೀಯಗಳಲ್ಲಿ ಕಂಡು ಬರುವಂತ ಅನಿಲ ಯಾವುದಂದ್ರ ಕಾರ್ಬನ್ ಡೈಆಕ್ಸೈಡ್. ತಂಪು ಪಾನೀಯಗಳಲ್ಲಿ, ಪೆಪ್ಸಿ ಬಾಟಲ್ಗಳಲ್ಲಿ ಕಂಡು ಬರುವಂತ ಅನಿಲ ಯಾವುದಂದ್ರ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ. ನೋಡ್ರಿ, ಮತ್ತ ಎಳನೀರಿನಲ್ಲಿ ಕಂಡು ಬರುವಂತ ಆಮ್ಲ ಅಂತ ಕೇಳಿದ್ರೆ ಕಾರ್ಬೋನಿಕ್ ಆಮ್ಲ. ನೋಡ್ರಿ, ಎಳನೀರಿನಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದು ಕಾರ್ಬೋನಿಕ್ ಆಮ್ಲ. ಅದೇ ರೀತಿಯಾಗಿ ತಂಪು ಪಾನೀಯಗಳಲ್ಲಿ ಕಂಡು ಬರುವಂತ ಆಮ್ಲ ಯಾವ್ದು ಕಾರ್ಬೋನಿಕ್ ಆಮ್ಲ. ತಂಪು ಪಾನೀಯಗಳಲ್ಲಿ ಕಂಡು ಬರುವಂತ ಅನಿಲ ಯಾವ್ದು ಅಂತ ಕೇಳಿದ್ರ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೆ ಯಾವ್ದಂದ್ರ ಇಲ್ಲಿ ಆಮ್ಲ ಮಳೆಗೆ ಕಾರಣವಾದಂತಹ ರಾಸಾಯನಿಕಗಳಂದ್ರೆ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಅಂದ್ರೆ ಗಂಧಕ ಆಕ್ಸೈಡ್ ಅಂತ ಕರೀತಾರ. ಇನ್ನು ಕೃತಕ ಮಳೆಗೆ ಸಿಲ್ವರ್ ಅಯೋಡೈಡ್ ಕಾರಣ ಇರ್ತದ. ನೆಕ್ಸ್ಟ್ ಛಾಯಾಚಿತ್ರ ತಂತ್ರಜ್ಞಾನಗಳಲ್ಲಿ ಬಳಸುವಂತದ್ದು ಯಾವುದಂದ್ರ ಸಿಲ್ವರ್ ಬ್ರೋಮೈಡ್ ಅಂತೇಳಿ. ಇನ್ನ ಕೃತಕವಾಗಿ ಹಣ್ಣುಗಳನ್ನು ಹಣ್ಣಾಗಿಸಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಇಥ್ಯಾಲಿನ್ ಅಂತೇಳಿ 2015 KS ಕ್ವಶನ್ ಆಗೈತಿ. ನೆಕ್ಸ್ಟ್ ಲಾಫಿಂಗ್ ಗ್ಯಾಸ್ ನಗಿಸುವ ಅನಿಲ ಅಂದ್ರೆ ಯಾವ್ದಂದ್ರ ನೈಟ್ರಸ್ ಆಕ್ಸೈಡ್ ಕರೀತಾರ. ನೆಕ್ಸ್ಟ್ ಮೃತದೇಹಗಳನ್ನು ಕೆಡದ ಹಾಗೆ ಇಡಲು ಬಳಸುವಂತ ರಾಸಾಯನಿಕ ಯಾವುದಂದ್ರ ಫಾರ್ಮಾಲಿನ್ ಅಂತೇಳಿ. ಇನ್ನು ತಂಪು ಪಾನೀಯಗಳಲ್ಲಿ ಅಥವಾ ಪೆಪ್ಸಿ ಬಾಟಲ್ಗಳಲ್ಲಿ ಕಂಡು ಬರುವಂತ ಅನಿಲ ಯಾವುದಂದ್ರ ಕಾರ್ಬನ್ ಡೈಆಕ್ಸೈಡ್ ಅಂತ ಕರೀತಾರ. ನೆಕ್ಸ್ಟ್ ಅಗ್ನಿಶಾಮಕಗಳಲ್ಲಿ ಬೆಂಕಿಯನ್ನು ನಂದಿಸಲು ಬಳಸುವಂತ ಅನಿಲ ಯಾವುದಂದ್ರ ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಂಡುಬರುವಂತ ಅನಿಲ ಯಾವುದಂದ್ರ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ. ಈ ರೀತಿಯಾಗಿರುವ ಕೆಲವೊಂದಿಷ್ಟು ಕ್ವಶನ್ ಯಾವುದ್ರ ಮೇಲೆ ಅಂತಂದ್ರ ಈ ವಾಣಿಜ್ಯ ಬಳಕೆ ಅನಿಲಗಳ ಮೇಲೆ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ನಾವ್ ಏನ್ ಮಾಡೋದಂದ್ರ ಡಿಸ್ಕಷನ್ ಮಾಡೋದು. ಓಕೆ, ಮತ್ತ ಮುಂದಿನ ವಿಡಿಯೋದಲ್ಲಿ ಏನ್ ಮಾಡತ್ತಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದ ಭಾಗವನ್ನು ಏನ್ ಮಾಡತ್ತಂದ್ರ ಮತ್ತೊಂದು ಬೇರೆ ಬೇರೆ ರೀತಿಯಾದಂತಹ ಕ್ವಶನ್ಗಳು PC, PSI, SD, FD ಸಂಬಂಧಪಟ್ಟಂಗೆ ಕ್ವಶನ್ಗಳನ್ನು ತಂದು ನಿಮ್ ಮುಂದೆ ಇಡನೆ. ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕಂತಂದ್ರ ಇದು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮತ್ತು ಅದೇ ರೀತಿಯಾಗಿ ಕಮೆಂಟ್ ಗಳು ಮಾಡೋದ್ರ ಮೂಲಕ ಏನ್ ಮಾಡ್ಬೇಕಂದ್ರ ನಮಗೆ ನೀವು ಪ್ರೋತ್ಸಾಹ ನೀಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳಿ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.